ಈ ಜಾಗದಲ್ಲಿ ಬಾಗ್ಲಿಡಿ, ಖಂಡಿತ ಸಕ್ಸಸ್ ಆಗ್ತೀರಿ. ನೀವು ರಾಜಕೀಯಕ್ಕೆ ಹೋಗ್ಬೇಕಾ, ಈಶಾನ್ಯದಲ್ಲಿ ಬಾಗ್ಲಿಡಿ ಪಕ್ಕ. ಈಶಾನ್ಯದ ಮೂಲಿಂದ ಸ್ವಲ್ಪ ಈಚೆಗೆ ಒಂದು ಬಾಗ್ಲಿಡಿ. ತಪ್ಪು. ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ನೀವು ಬಾಗ್ಲಿಟ್ರೆ ನಿಮ್ಗೆ ತುಂಬಾ ಯಶಸ್ಸು ಸಿಗುತ್ತೆ, ಸೋಷಿಯಲ್ ಕನೆಕ್ಟಿವಿಟಿ ಸಿಗುತ್ತೆ, ದೊಡ್ಡ ದೊಡ್ಡವ್ರ ಜೊತೆ ಲಿಂಕ್ ಬೆಳೆಯುತ್ತೆ. ಅದ್ರ ಮಹತ್ವಗಳೇನು ಅದನ್ನ ತಿಳ್ಕೊಂಡು ನಾವು ಬಾಗ್ಲಿಡ್ಬೇಕು. ವಾಸ್ತುವಿನಲ್ಲಿ ಒಂದು ಮುಖ್ಯ ದ್ವಾರ 40ರಿಂದ 50% ಇಂಪಾರ್ಟೆಂಟು. ರಾಹುಲ್ ದ್ರಾವಿಡ್, ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಕೇಳಿರ್ತೀರಾ? ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಇವತ್ತಿನ ನಮ್ಮ ಸಣ್ಣ ಇನ್ಫಾರ್ಮೇಷನ್ ಅಬೌಟ್ ವಾಸ್ತು ಆ್ಯಂಡ್ ನ್ಯೂಮರಾಲಜಿಗೆ ಸ್ವಾಗತ. ಓಕೆ. ಸೊ ನಿನ್ನೆ ನಾವು ಮಾತಾಡಬೇಕಾದ್ರೆ ನಾರ್ತ್ ವೆಸ್ಟ್ ಬಗ್ಗೆ ಮಾತ್ರ ಮಾತಾಡಿದ್ವಿ. ಹೌದು. ಅದೇ ರೀತಿ ಬೇರೆ ದಿಕ್ಕುಗಳಲ್ಲೂ ಡಿಗ್ರಿ ಇರುತ್ತಲ್ವಾ? ಹೌದು. ಅದು ಯಾವುದು ಅಂತ ಹೇಳ್ತೀರಾ? ನೋಡಿ, ಏನಂದ್ರೆ ಈಗ 8 ದಿಕ್ಕುಗಳಿದೆ. ಓಕೆ. ಈಶಾನ್ಯ, ಪೂರ್ವ, ಆಗ್ನೇಯ, ಪಶ್ಚಿಮ, ದಕ್ಷಿಣ, ನೈಋತ್ಯ, ವಾಯುವ್ಯ, ಉತ್ತರ. ಈಗ ಎಲ್ಲರಿಗೂ ಕನ್ಫ್ಯೂಷನ್ ಏನಂದ್ರೆ ಈಶಾನ್ಯದಿಂದ ಪೂರ್ವಕ್ಕೆ ಎಲ್ಲಿವರೆಗೂ ಇದೆ, ಪೂರ್ವದಿಂದ ಆಗ್ನೇಯ ಎಲ್ಲಿವರೆಗೂ ಬರುತ್ತೆ ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ. ಅಂದ್ರೆ ಒಂದೊಂದು ಕಾರ್ನರ್ ಆಗ್ನೇಯದಿಂದ ಸೌತ್ಗೆ ಅಂದ್ರೆ ದಕ್ಷಿಣಕ್ಕೆ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ದಕ್ಷಿಣದಿಂದ ನೈಋತ್ಯ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ನೈಋತ್ಯದಿಂದ ಪಶ್ಚಿಮ ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ಪಶ್ಚಿಮದಿಂದ ವಾಯುವ್ಯ ಎಲ್ಲಿವರೆಗೂ ಬರುತ್ತೆ, ವಾಯುವ್ಯದಿಂದ ಉತ್ತರ ಎಲ್ಲಿವರೆಗೂ ಬರುತ್ತೆ ಅಂತ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಒಂದೊಂದು ದಿಕ್ಕು ಬಂದು 45 ಡಿಗ್ರಿ. ಈಗ ಈಶಾನ್ಯ 45 ಡಿಗ್ರಿ ಅಂತ ಕಂಪಸ್ ಅಲ್ಲಿ ತೋರಿಸುತ್ತೆ. ಬಟ್ 45 ಡಿಗ್ರಿ ಯಾವ ಕಡೆಗೆ, ಅದು ಕನ್ಫ್ಯೂಷನ್ ಇದೆ. ಅದಕ್ಕೆ ಏನ್ ಗೊತ್ತಾ, ನಾರ್ತ್ ಇಂದ 22 ಡಿಗ್ರಿ ಮತ್ತೆ ನಾರ್ತ್ ಈಸ್ಟ್ ಇಂದ 22 ಡಿಗ್ರಿ ಈಸ್ಟ್ ಕಡೆಗೆ ಟೋಟಲ್ 45 ಡಿಗ್ರಿ. ಅಂದ್ರೆ ಈಗ ಈಶಾನ್ಯ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 22 ಡಿಗ್ರಿಯಿಂದ 67 ಡಿಗ್ರಿ ಗಂಟ ಈಶಾನ್ಯ, 67.5 ಡಿಗ್ರಿ ಮತ್ತೆ 112 ಡಿಗ್ರಿ ಗಂಟ ಪೂರ್ವ, 45 ಡಿಗ್ರಿ. ಈ ತರ ಎಲ್ಲದಕ್ಕೂ ಡಿವೈಡ್ ಮಾಡಿ ನಾವು ನೋಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಗೆ ಏನ್ ಗೊತ್ತಾ, ವಾಸ್ತು ಅನ್ನೋದು ಬರೀ ಕಂಪಸ್ ಇಟ್ಕೊಂಡು ತಿರ್ಗಾಡ್ಬಿಟ್ರೆ ಸಾಲದು. ವಾಸ್ತು ಒಂದು ಸೈನ್ಸು. ಮೆಜರ್ಮೆಂಟ್ ತಕ್ಕನಾಗೆ ನಾವು ವಾಸ್ತು ಮಾಡಿದಾಗ ಮಾತ್ರ ಅದ್ರ ನಮಗೆ ಫಲ ಸಿಗೋದು. ಓಕೆ. ಇವಾಗ ನಾರ್ತ್ ವೆಸ್ಟ್ ಅಲ್ಲೇ ಎಲ್ಲ ಡೋರ್ ಇಡ್ತಾ ಇದಾರೆ ಹಾಗಾದ್ರೆ. ಅದೇನಾಗಿದೆ ಅಂದ್ರೆ ಹೇಳ್ತೀನಿ ಕೇಳಿ. ಈಗ ಪೂರ್ವದ ನಾವು ಸೈಡ್ ತಗೊಂಡಿರ್ತೀವಿ, ನಾವು ಪೂರ್ವದಲ್ಲಿ ಬಾಗ್ಲನ್ನೇ ಇಡಲ್ಲ. ಯಾಕೆ ಹೇಳಿ, 67 ಡಿಗ್ರಿಯಿಂದ 112 ಡಿಗ್ರಿ ಗಂಟ ಮಾತ್ರ ಪೂರ್ವ, 22 ಡಿಗ್ರಿಯಿಂದ 67 ಡಿಗ್ರಿ 45 ಡಿಗ್ರಿ ಬಂದು ಈಶಾನ್ಯ. ನಾವೆಲ್ಲ ಏನ್ ಮಾಡ್ತೀವಿ, ಈಶಾನ್ಯದಲ್ಲೇ ಬಾಗ್ಲಿಡ್ತೀವಿ. ಮತ್ ಪೂರ್ವದ ಸೈಟ್ ಏನಕ್ಕೆ ತಗೋತೀವಿ, ಪೂರ್ವದ ತತ್ವಗಳನ್ನ ನಾವೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದೀವಿ, ಮಾಡ್ತಾ ಇಲ್ಲ ಅಲ್ವಾ? ಅದಕ್ಕೆ ನಾವೇನಂದ್ರೆ, ನಾವು ಯಾವ ಕಡೆ ಸೈಟ್ ತಗೊಂಡಿರ್ತೀವಿ ಅದ್ರ ಮಹತ್ವಗಳೇನು ಅದನ್ನ ತಿಳ್ಕೊಂಡು ನಾವು ಬಾಗ್ಲಿಡ್ಬೇಕು. ವಾಸ್ತುವಿನಲ್ಲಿ ಒಂದು ಮುಖ್ಯ ದ್ವಾರ 40ರಿಂದ 50% ಇಂಪಾರ್ಟೆಂಟು. ಸಣ್ಣ ಪುಟ್ಟ ಏನಾದ್ರು ವಾಸ್ತು ಸಮಸ್ಯೆ ಇದ್ರೂ ಕೂಡ ಅದೇನಾಗುತ್ತೆ, ಬಾಗ್ಲಿಂದ ನಮ್ಗೆ ಅದು ಸರಿ ದೂಗಿಸ್ಕೊಂಡು ಹೋಗ್ತದೆ. ಓಕೆ. ಎಕ್ಸಾಕ್ಟ್ ಆಗಿ ಈಸ್ಟ್ ಅಲ್ಲಿ ಇಡೋದ್ರಿಂದ ಏನು ಒಂದು ಒಳಿತು ಹೇಳ್ತೀರಾ? ಅದೊಂದು ಸ್ಯಾಂಪಲ್ ಹೇಳ್ತೀರಾ? ನೋಡಿ, ಈಗ ನಾನು ಕೆಲವೊಂದು ವಿಡಿಯೋ ನೋಡಿದ್ದೀನಿ. ನೀವು ರಾಜಕೀಯಕ್ಕೆ ಹೋಗ್ಬೇಕಾ, ಈಶಾನ್ಯದಲ್ಲಿ ಬಾಗ್ಲಿಡಿ ಪಕ್ಕ. ಈಶಾನ್ಯದ ಮೂಲಿಂದ ಸ್ವಲ್ಪ ಈಚೆಗೆ ಒಂದು ಬಾಗ್ಲಿಡಿ. ತಪ್ಪು. ಅಲ್ಲ, 67 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಈಶಾನ್ಯದ ಕಡೆ, ಈಶಾನ್ಯ ಅಲ್ಲ, 90 ಡಿಗ್ರಿಯಿಂದ 67.5 ಆ ಡಿಗ್ರಿ ಒಳಗಡೆ ನಿಮಗೆ ಬಾಗ್ಲಿಟ್ರೆ ಅಲ್ಲಿ ಏನಂತಾರೆ, ಜಯಂತ್ ಮತ್ತೆ ಇಂದ್ರ ಇರ್ತಾರೆ. ಅಲ್ಲಿ ನಿಮ್ಗೆ ಸೋಲೆ ಬರೋದಿಲ್ಲ. ರಾಜ ಮತ್ತೆ ಯುವರಾಜ. ಈಗ ನಿಮ್ಗೆ ಹೇಳ್ತೀನಿ, ಇಂದ್ರ ಯಾರು ಹೇಳಿ? ಸ್ವರ್ಗದ ಅಧಿಪತಿ. ಯಾವಾಗ ಇಂದ್ರನ ಸಿಂಹಾಸನಕ್ಕೆ ಕೊರತೆ ಕುತ್ತು ಬಂದಿದೆಯೋ ಅವಾಗ ಸ್ವಯಂ ಈಶ್ವರ, ಬ್ರಹ್ಮ, ಮಹೇಶ್ವರ, ವಿಷ್ಣು ಇವರು ಬಂದು ಅವರನ್ನ ಸಿಂಹಾಸನ ಉಳಿಸ್ಕೊಡ್ತಾರೆ. ನೀವೆಲ್ಲ ಹಿಂದಿನ ಸ್ಟೋರಿಗಳು ಕೇಳಿದಿರ. ಇಂದ್ರನ ಪದವಿ ಯಾವಾಗ್ಲೂ ಹೋಗಲ್ಲ ತಾನೆ. ಅದೇ ರೀತಿ ನಾವು ಪೂರ್ವದಲ್ಲಿ ಎಕ್ಸಾಕ್ಟ್ E3 E4 ಅಂತ ಹೇಳ್ತಾರೆ. 67 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ನೀವು ಬಾಗ್ಲಿಟ್ರೆ ನಿಮ್ಗೆ ತುಂಬಾ ಯಶಸ್ಸು ಸಿಗುತ್ತೆ, ಸೋಷಿಯಲ್ ಕನೆಕ್ಟಿವಿಟಿ ಸಿಗುತ್ತೆ, ದೊಡ್ಡ ದೊಡ್ಡವ್ರ ಜೊತೆ ಲಿಂಕ್ ಬೆಳೆಯುತ್ತೆ. ರಾಜಕೀಯವಾಗಿ ಅಥವಾ ಆಫೀಸರ್ ಲೆವೆಲ್ಗೆ, ಗೌರ್ಮೆಂಟ್ ಲೆವೆಲ್ ಲಿಂಕ್ ಬೆಳೆಯುತ್ತೆ. ಯಾರ್ಯಾರು ಈ ತರ ನೀವು ಜೀವನದಲ್ಲಿ ಸಮಾಜ ಸೇವೆ ಮಾಡ್ಬೇಕು ಅನ್ಕೊಂಡಿದೀರಿ, ಸಮಾಜ ಸೇವೆ ಮಾಡಕ್ಕೆ ನಾವು ಒಬ್ಬನ ಕೆಲಸ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಬೇಕು, ಟೀಮ್ ವರ್ಕ್ ಬೇಕು. ಈಗ ತುಂಬಾ ಜನ ನಮ್ಗೆ ಸಪೋರ್ಟ್ ಮಾಡ್ದಂಗ ಮಾತ್ರ ನಾವು ಸಮಾಜ ಸೇವೆ ಮಾಡಕ್ಕಾಗೋದು. ಎಲೆಕ್ಷನ್ ನಿಲ್ತೀವಿ, ನಾವು ಓಟ್ ಹಾಕೊಂಡ್ರೆ ಗೆಲ್ಲಕ್ಕಾಗತ್ತಾ? ನಮ್ ಜೊತೆ ಗುಂಪು ಟೀಮ್ ವರ್ಕ್ ಬೇಕು. ಯಾರ್ಯಾರಿಗೆ ಟೀಮ್ ವರ್ಕ್ ಬೇಕು ಅಂತವ್ರು ಈ ಜಾಗದಲ್ಲಿ ಬಾಗ್ಲಿಡಿ, ಖಂಡಿತ ಸಕ್ಸಸ್ ಆಗ್ತೀರಿ. ಓಕೆ. ನೀವು ಬೆಂಗಳೂರಲ್ಲಿ ಯಾವ್ದಾದ್ರು ಮನೆ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಈ ತರ ಮಾಡಿರುವಂತದ್ದು? ನೋಡಿ, ನಾನು
ನೀವು ಮಾಡಿರೋದಂಥದ್ದು ಯಾವ್ದಾದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ಮನೆ ಹೇಳ್ತೀನಿ. ನೀವು ಯಾರ್ಯಾರು ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರಿ, ದಯವಿಟ್ಟು ಈ ಒಂದು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಹೋಗಿ ಒಂದು ಮನೆ ನೋಡಿ. ಇನ್ನು ಕಟ್ತಾ ಇದ್ದಾರೆ, ತುಂಬಾ ಅದ್ಭುತವಾಗಿದೆ. ಅಶ್ವಥ್ ನಗರ ಡಾಲರ್ಸ್ ಕಾಲೋನಿ. ರಾಹುಲ್ ದ್ರಾವಿಡ್, ಕ್ರಿಕೆಟರ್ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಕೇಳಿರ್ತೀರಾ. ಅವ್ರ ಮನೆಯಿಂದ ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಒಂದು ದೊಡ್ಡ ಪಾರ್ಕ್ ಇದೆ, ಜಯೇಶ್ ಪಟೇಲ್ ಮನೆ ಹತ್ರ. ಅದ್ರ ಪಕ್ಕದಲ್ಲೇ ನೋಡಿ, ಎಕ್ಸಾಕ್ಟ್ ಆಗಿ ಅದ್ರ ಪಕ್ಕದಲ್ಲಿ ಒಂದು ಮನೆ ಕಟ್ತಾ ಇದಾರೆ. ಪೂರ್ವ ದಿಕ್ಕಿಗೆ ಒಂದು 100/150 ಸೈಟ್ ಇರ್ಬೋದು. ತುಂಬಾ ಅದ್ಭುತವಾಗಿ ಬಾಗ್ಲಿಟ್ಟಿದ್ದಾರೆ. ನಾನು ಎಲ್ಲಿ ಹೇಳಿದೀನಿ ಅಲ್ಲೇ ಬಾಗ್ಲಿಟ್ಟಿದ್ದಾರೆ, ಬಟ್ ನಾನ್ ಮಾಡಿಲ್ಲ ಕನ್ಸಲ್ಟೇಷನ್. ಅದು ತುಂಬಾ ದೊಡ್ಡ ಮನೆ. ಕರೆಕ್ಟ್ ಯಾರ ಪೊಲಿಟಿಷಿಯನ್ ಇದ್ರು ಇರ್ಬೋದು, ಅವರು ತುಂಬಾ ಚೆನ್ನಾಗಿ ಬಾಗ್ಲಿಟ್ಟಿದ್ದಾರೆ. 67 ಡಿಗ್ರಿಯಿಂದ 90 ಡಿಗ್ರಿ ಒಳಗಡೆ ಬಾಗ್ಲಿಟ್ಟಿದ್ದಾರೆ. ನಾರ್ತ್ಗೆ ಕಾರ್ ಪಾರ್ಕಿಂಗ್, ವಾಯು ಕಾರ್ ಪಾರ್ಕಿಂಗ್ ಮಾಡಿ ನಾರ್ತ್ ಜಾಗ ಬಿಟ್ಟಿದ್ದಾರೆ, ಈಸ್ಟ್ಗೂ ಕೂಡ ಜಾಗ ಬಿಟ್ಟಿದ್ದಾರೆ. ನೀವ್ ಯಾರ್ಯಾರು ಮನೆ ಕಟ್ಬೇಕು ಅನ್ಕೊಂಡಿದ್ರಿ, ದಯವಿಟ್ಟು ಏನ್ ಗೊತ್ತಾ, ನಮ್ ಜನಗಳು ಏನ್ ಸಮಸ್ಯೆ ಗೊತ್ತಾ, ಡಿಸೈನು ಮತ್ತೆ ಎಲಿವೇಶನ್, ಇದ್ರ ಬಗ್ಗೆ ಗಮನ ಕೊಡ್ಬೇಡಿ. ಮನುಷ್ಯ ದುಡಿಮೆ ಮಾಡಬೇಕು, ಗ್ರೋತ್ ಆಗ್ಬೇಕು, ಮನೆಯಲ್ಲಿ ನೆಮ್ಮದಿ ಬರಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು, ಆರೋಗ್ಯ ಇರಬೇಕು. ಇವೆಲ್ಲ ಇರಬೇಕು ಅಂದ್ರೆ ವಾಸ್ತು ಪ್ರಕಾರ ಮನೆ ಇರಬೇಕು. ಡಿಸೈನು ಕಮ್ಮಿ ಇದ್ರೂ ನಡೆಯುತ್ತೆ. ನೀವು ಹೋಗಿ ನಾನು ಹೇಳಿದ ಜಾಗದಲ್ಲಿ ಒಂದು ಮನೆ ನೋಡಿ ದಯವಿಟ್ಟು. ತುಂಬಾ ದುಡ್ಡಿರೋರಾದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾರ್ನರ್ ಟು ಕಾರ್ನರ್ ಯಾವುದನ್ನು ಕಟ್ ಮಾಡ್ದಂಗೆ ಅಥವಾ ಬೆಳೆಸ್ದಂಗೆ ಎಕ್ಸ್ಟೆನ್ಷನ್ ಮಾಡ್ದಂಗೆ ತುಂಬಾ ಅದ್ಭುತವಾಗಿ ಕಟ್ತಾ ಇದ್ದಾರೆ. ಓಕೆ, ಇವಾಗ ಇನ್ನೊಂದು ನ್ಯೂಮರಾಲಜಿಲಿ ಹೆಸರುಗಳು ಇಡ್ತೀವಲ್ಲ, ಹೌದು, ಅದು ಯಾವ ರೀತಿ ಇಡಬೇಕು? ಅವ್ರಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ ಇಡಬೇಕಾ ಹೇಗೆ ಅಂತ ನೋಡಿ. ಮೂಲಾಂಕ ಮತ್ತೆ ಬಾಂಕ್ಯಾಂಕ, ನಮ್ದು ಡೇಟು ಮತ್ತೆ ಟೋಟಲ್ ಮಾಡಿರೋ ಡೇಟಿನ ಏನು ಒಟ್ಟು ಸಂಖ್ಯೆ ಬರುತ್ತೆ ಅದನ್ನ ಎರಡಕ್ಕೂ ಮ್ಯಾಚ್ ಮಾಡಿ ಇಡಬೇಕು. ಓಕೆ, ನಂದೇ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಓಕೆ, 21/11/1988. ಓಕೆ, ಸೊ 3 ಬರುತ್ತೆ, ಟೋಟಲ್ ಮಾಡಿದ್ರೆ 4 ಬರುತ್ತೆ. ಹಾಗಾದ್ರೆ ನಿಮ್ಗೆ ನೋಡಿ ಒಂದರಲ್ಲಿ ಹೆಸರು ಇಡಬೇಕು. ಓಕೆ, ಟೋಟಲ್ ಮಾಡಿದ್ರೆ 1 ಬರಬೇಕು. ಎ ಆಲ್ಫಾಬೆಟ್ ಇಂದ ಇಡಬೇಕು, ಎಲ್ ಇಡಬೇಕು, ಇಲ್ಲಾಂದ್ರೆ ಜೆಲ್ ಇಡಬೇಕು, ಇಲ್ಲಾಂದ್ರೆ ಐಲ್ ಇಡಬೇಕು. ಅಂದ್ರೆ AIJ ಅಂದ್ರೆ 1. ಟೋಟಲ್ ಮಾಡಿದ್ರು ಕೂಡ 1 ಬರಬೇಕು. ಅಂದ್ರೆ 41 ಅಥವಾ 55 ಅಥವಾ 37. ಯಾಕೆಂದ್ರೆ 3ಕ್ಕೂ 1 ತುಂಬಾ ಚೆನ್ನಾಗಿದೆ, 4ಕ್ಕೂ 1 ತುಂಬಾ ಚೆನ್ನಾಗಿದೆ. ಈ ತರ ಮ್ಯಾಚ್ ಮಾಡಿ ಇಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಈಗ 1ರಲ್ಲಿ ಇಡ್ತೀವಿ 3-8 ಕಾಂಬಿನೇಷನ್ ಅಕಸ್ಮಾತ್ ಬಂತು ಅಂತ ತಿಳ್ಕೊಳ್ಳಿ, 3ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, ಟೋಟಲ್ ಮಾಡ್ರಿ 8 ಬರ್ತಾ ಇದೆ. ಅವಾಗ ನೀವೇನ್ ಮಾಡ್ತೀರಿ, ಈ ಹೆಸರು ಹೇಳಿದ್ನಲ್ಲ ಟೋಟಲ್ ನಂಬರ್ 1, ಇದ್ರಲ್ಲಿ ಇಟ್ಟರೆ ಸಮಸ್ಯೆ ಬರುತ್ತೆ. ಯಾಕೆಂದ್ರೆ 8 ಇರುತ್ತೆ, 8ಗೆ 1ಗೆ ಆಗಲ್ಲ. ಎರಡಕ್ಕೂ ಮ್ಯಾಚ್ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಓಕೆ ಅಣ್ಣ, ಥ್ಯಾಂಕ್ ಯು, ವೆಲ್ಕಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್.